ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೇಘ್ನಾ ಕಿಶೋರ್. ಇವತ್ತು ನಾನು ನಿಮಗೆ ಒಂದು ಹೆಲ್ತಿ ಪ್ರೋಟೀನ್ ರಿಚ್ ಆಯಿಲ್ ಫ್ರೀ ಸ್ಪ್ರೌಟ್ ಸಲಾಡ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಇದು ಮೇಯ್ನ್ ಆಗಿ ಬಂದು ವೆಯ್ಟ್ ಲಾಸ್ ನಲ್ಲಿ ಯಾರೆಲ್ಲ ಇದ್ದೀರಾ ಅವರಿಗೆ ತುಂಬಾ ಹೆಲ್ಪ್ ಆಗುವಂತಹ ರೆಸಿಪಿ. ಒಣ ಕಾಳುಗಳಿಗಿಂತ ಮೊಳಕೆ ಕಟ್ಟಿದ ಕಾಳುಗಳನ್ನ ನಾವು ತಿನ್ನೋದ್ರಿಂದ ವೆಯ್ಟ್ ಲಾಸ್ ನಲ್ಲಿ ಇರೋರು, ಅಂದ್ರೆ ತೂಕವನ್ನ ಯಾರು ಅತಿ ಬೇಗ ಕಡಿಮೆ ಮಾಡ್ಕೋಬೇಕು ಅಂತ ಇದ್ದೀರಾ ಅವರು ಮೊಳಕೆ ಕಾಳುಗಳನ್ನ ತಗೊಳ್ಳೋದ್ರಿಂದ ವೆಯ್ಟ್ ಲಾಸ್ ಬೇಗನೆ ಆಗುತ್ತೆ ಅಂತ ಹೇಳ್ಬೋದು. ಒಣ ಕಾಳುಗಳಿಗಿಂತ ಮೊಳಕೆ ಕಾಳು ಏನಕ್ಕೆ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳಿದ್ರೆ, ಕಾಳುಗಳು ಮೊಳಕೆ ಬಂದ ನಂತರ ಅದರಲ್ಲಿರುವ ನ್ಯೂಟ್ರಿಷನ್ ಕಂಟೆಂಟ್ಸ್ ತುಂಬಾ ಜಾಸ್ತಿ ಆಗುತ್ತೆ. ಪ್ರೋಟೀನ್ಸ್ ಆಗಿರ್ಬೋದು, ಫೈಬರ್, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಪೊಟ್ಯಾಷಿಯಂ ಎಲ್ಲವೂ ಕೂಡ ಅತಿ ಹೆಚ್ಚಾಗಿರುತ್ತೆ ಅಂತಾನೆ ಹೇಳ್ಬೋದು. ಅದಕ್ಕೆ ಫುಡ್ ಈಸ್ ನಾಟ್ ಓನ್ಲಿ ಫಾರ್ ಯರ್ ನ್ಯೂಟ್ರಿಷನ್ಸ್, ಫುಡ್ ಈಸ್ ಆಲ್ಸೋ ಫಾರ್ ಯರ್ ವೈಬ್ರೇಷನ್ ಅಂತ ಹೇಳ್ತೀವಿ. ತಮ್ಮ ದೇಹದ ತೂಕವನ್ನ ಯಾರೆಲ್ಲ ಅತಿ ಬೇಗ ಕಡಿಮೆ ಮಾಡ್ಕೋಬೇಕು ಅಂತ ಇದ್ದೀರಾ ಅವರು ತಮ್ಮ ಪ್ರತಿನಿತ್ಯ ಊಟದಲ್ಲಿ, ಅಂದ್ರೆ ಲಂಚ್ ಟೈಮ್ ನಲ್ಲಿ ಆಗಿರ್ಬೋದು ಅಥವಾ ಈವ್ನಿಂಗ್ ಸ್ನಾಕ್ಸ್ ಟೈಮ್ ನಲ್ಲಿ ಅಥವಾ ನೈಟ್ ಟೈಮ್ ಯಾರೆಲ್ಲ ಲೈಟ್ ಫುಡ್ ನ ಪ್ರಿಫರ್ ಮಾಡ್ತೀರಾ ಅಂತವರು ಈ ತರ ಸ್ಪ್ರೌಟ್ ಸಲಾಡ್ ರೆಸಿಪಿನ ತಿನ್ನೋದ್ರಿಂದ ತಮ್ಮ ದೇಹದ ತೂಕವನ್ನ ಅತಿ ಬೇಗ ಕಡಿಮೆ ಮಾಡ್ಕೋಬಹುದು ಅಂತಾನೆ ಹೇಳ್ಬೋದು. ಹಾಗಿದ್ರೆ ಬನ್ನಿ, ಯಾವ ರೀತಿ ಮಾಡೋದು ಈ ಕಲರ್ಫುಲ್ ಆದಂತಹ ಒಂದು ಸಲಾಡ್ ರೆಸಿಪಿನ ಅನ್ನೋದನ್ನ ನಾನಿವತ್ತು ತೋರಿಸ್ಕೊಡ್ತೀನಿ. ಇದು ನೋಡ್ಲಿಕ್ಕೆ ಮಾತ್ರ ಕಲರ್ಫುಲ್ ಆಗಿರಲ್ಲ, ತಿಂದ್ರೆ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ನಮ್ಮ ಗಟ್ ಹೆಲ್ತ್ಗೂ ಕೂಡ ಇದು ತುಂಬಾ ಒಳ್ಳೇದು, ಹಾಗೆ ನಮ್ಮ ಬೋನ್ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು. ಹಾಗಿದ್ರೆ ಬನ್ನಿ, ಸಲಾಡ್ ರೆಸಿಪಿನ ಯಾವ ರೀತಿ ಮಾಡೋದು, ಏನೆಲ್ಲ ಪದಾರ್ಥಗಳನ್ನ ನಾನಿಲ್ಲಿ ಯೂಸ್ ಮಾಡ್ತೀನಿ ಅನ್ನೋದನ್ನ ನೋಡೋಣ. ಸಲಾಡ್ ರೆಸಿಪಿನ ಮಾಡಲಿಕ್ಕೆ ನಾನಿಲ್ಲಿ 1 ಕಪ್ ಅಷ್ಟು ಮೊಳಕೆ ಕಟ್ಟಿರುವ ಹೆಸರು ಕಾಳನ್ನ ಸೇರಿಸ್ಕೊತಾ ಇದ್ದೀನಿ. ಹೆಚ್ಚಿಟ್ಕೊಂಡಿರುವಂತಹ ಸೌತೆಕಾಯಿ ಅರ್ಧ ಕಪ್, ಹಾಗೆ ತುರಿದಿಟ್ಕೊಂಡಿರುವಂತಹ ಕ್ಯಾರೆಟ್ 3/4 ಕಪ್ ಅಷ್ಟು ಸೇರಿಸ್ಕೊತಾ ಇದ್ದೀನಿ. ಮತ್ತು 1/4 ಚಮಚದಷ್ಟು ಪೆಪ್ಪರ್ ಪೌಡರ್, 1/4 ಚಮಚದಷ್ಟು ಜೀರಾ ಪೌಡರ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಮೊದಲೇ ಹೇಳಿರೋ ಹಾಗೆ ಈ ಸ್ಪ್ರೌಟ್ ಸಲಾಡ್ ರೆಸಿಪಿ ಯಾರೆಲ್ಲ ವೆಯ್ಟ್ ಲಾಸ್ನಲ್ಲಿ ಇದ್ದೀರಾ ಅವರಿಗೆ ತುಂಬ ಹೆಲ್ಪ್ ಆಗುವಂತಹ ಒಂದು ರೆಸಿಪಿ. ಅದರಲ್ಲೂ ಸ್ನ್ಯಾಕ್ಸ್ ಟೈಮ್ನಲ್ಲಿ, ಡಿನ್ನರ್ ಟೈಮ್ನಲ್ಲಿ ತಗೊಳ್ಳೋದ್ರಿಂದ ಲೋ ಫ್ಯಾಟ್, ಲೋ ಕಾರ್ಬ್ಸ್ ಫುಡ್ ನಮ್ಮ ದೇಹಕ್ಕೆ ಸೇರೋದ್ರಿಂದ ನಾವು ಅತಿ ಬೇಗ ವೆಯ್ಟ್ ಲಾಸ್ನ ಮಾಡ್ಬೋದು ಅಂತಲೇ ಹೇಳ್ಬೋದು. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನು ಇದಕ್ಕೆ ದಾಳಿಂಬೆ ಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ. ಅರ್ಧ ಕಪ್ಪಷ್ಟು ದಾಳಿಂಬೆ ಹಣ್ಣನ್ನು. ಮೇಯ್ನಾಗಿ ಹೆಸರು ಕಾಳಿನ ಮೊಳಕೆ ಕಟ್ಟಿದ ಸಲಾಡ್ಗೆ ದಾಳಿಂಬೆ ಹಣ್ಣನ್ನು ಸೇರಿಸ್ಕೊಳ್ಳೋದ್ರಿಂದ ಅದ್ರ ರುಚಿ ಇನ್ನೂ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನಾನು ಹೇಳಿರೋ ಹಾಗೆ ಕಲರ್ಫುಲ್ ಆದಂತಹ ಸ್ಪ್ರೌಟ್ ಸಲಾಡ್ ರೆಸಿಪಿ, ಪ್ರೋಟೀನ್ ರಿಚ್ ವೆಯ್ಟ್ ಲಾಸ್ ಸಲಾಡ್ ರೆಸಿಪಿ ರೆಡಿ ಇದೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರು ಲೈಕ್ನ ಮುಖಾಂತರ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಮುಂದೆ ಇನ್ನೂ ಒಂದು ಒಳ್ಳೆ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.